ಸೊ ಅಮ್ಮನೇ ಮಾಡಿರೋದ್ರಿಂದ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೆಸರಿಟ್ಟಿದ್ದೇವೆ. ಈ ಕ್ಯಾಪ್ ತೆಗೆದು ಸೊ ಇದನ್ನ ಹಾಕಿದ್ರೆ ಇದರಲ್ಲೇ ಆಯಿಲ್ ಬರುತ್ತೆ. ಇದರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಅಷ್ಟು ಕಾಸ್ಟ್ಲಿ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ 2 ವೀಕ್ ಬ್ಯಾಕ್ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅಂದರೆ ಅಮ್ಮ ವಿಡಿಯೋ ಮಾಡಿದ್ರು, ಅಂದರೆ ಅಮ್ಮನ ವಿಡಿಯೋ ಮಾಡಿದ್ದೆ ನ್ಯಾಚುರಲ್ ಹೇರ್ ಆಯಿಲನ್ನು ಹೇಗೆ ತಯಾರಿಸೋದು ಅಂತ. ಸೊ ಆ್ಯಂಡ್ ಅದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು, ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಿಮ್ಗೆ ಏನಾದರೂ ಬೇಕಿದ್ರೆ ಇದನ್ನು ಹೇಳಿ ನಾವು ಮನೆಗೆ ತಲುಪಿಸ್ಕೊಂಡ್ರೆ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಸೊ ನಾನು ಅನ್ಕೊಂಡಿರಲಿಲ್ಲ, ಯಾರು ಕೂಡ ಹೇಳಲಿಕ್ಕಿಲ್ಲ. ಒಂದು ಹೇಳಿದ್ರು ಕೂಡ 1-2 ಜನ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು 10ರಿಂದ 11 ಜನ ಆರ್ಡರ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಆಲ್ರೆಡಿ ನಿನ್ನೆ ಆಯಿಲನ್ನು ತಯಾರಿಸಿದ್ದಾರೆ ಅಮ್ಮ. ಎಲ್ಲ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ. ಅಂದರೆ ಹೊಸೊಬ್ರು ಯಾರಾದರೂ ಇದ್ದರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ತುಂಬ ಜನ ಆರ್ಡರ್ ಮಾಡಿದ್ದಾರೆ, ನಮಗೆ ಕೂಡ ಬೇಕಿತ್ತು ಅಂತ. ಕೆಲವರು ಸೊಪ್ಪು ಅಂದರೆ ಗರ್ಗ ಉಂಟಲ್ವಾ, ಭೃಂಗರಾಜ್, ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಸೊ ಅವರಿಗೋಸ್ಕರ ಅವರ ಮನೆಗೆ, ಅಂದರೆ ಕೆಲವರಿಗೆ ಮಂಗಳೂರಿಂದ ಆರ್ಡರ್ ಮಾಡಿ, ನಮ್ಮದು ಮನೆ ಮಾಣಿಯಲ್ಲಿರೋದ್ರಿಂದ ಮಂಗಳೂರಿಂದ ಆಗಿರ್ಬೋದು, ಪುತ್ತೂರಲ್ಲಿ ಆಗಿರ್ಬೋದು, ಮತ್ತು ತೊಕ್ಕೋಟು, ಸೊ ಕಾಸರಗೋಡು, ಸೊ ತುಂಬ ಕಡೆಯಿಂದ ಆರ್ಡರ್ ಮಾಡಿದ್ದಾರೆ. ಸೊ ಅವರಿಗೆ ಕಳಿಸುವಾಗಲೂ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿಕೊಂಡು ಅದಕ್ಕೆ ಬಾಟಲ್ ಆ್ಯಂಡ್ ಪ್ಯಾಕಿಂಗ್, ಕೊರಿಯರ್ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಂಡು, ಸೊ ಅದಕ್ಕೋಸ್ಕರ ಇಷ್ಟು ಲೇಟ್ ಆಗಿದ್ದು. ಇಲ್ಲದ್ರೆ ನಾನು ಅವ್ರು ಕೇಳಿದ ತಕ್ಷಣ ಕಳಿಸ್ಬೋದಿತ್ತು, ಬಟ್ ನಾನು ಎಲ್ಲರ ಹತ್ರ ಕೂಡ 2 ವೀಕ್ ಟೈಮ್ ಕೇಳಿದ್ದೆ. ಸೊ ಈಗ 2 ವೀಕ್ ಆಗಿದೆ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ ಅಂತ ಹೇಳಿದರೆ ಇವತ್ತು ಅಕ್ಟೋಬರ್ 31. ಸೊ ನಾಳೆ ಎಲ್ರಿಗೂ ಕೂಡ ಪ್ಯಾಕ್ ಮಾಡಿ ಕಳಿಸ್ತೇನೆ. ಯಾರೆಲ್ಲ ಆರ್ಡರ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ಯಾಕ್ ಮಾಡಿ ಕಳಿಸ್ತೇನೆ. ಸೊ ತುಂಬ ಜನ ಕೇಳಿದ್ದು ಎಷ್ಟು ರೇಟ್ ಅಂತ ಕೇಳಿದರು. ಸೊ ನಾನು ರೇಟ್ ಯಾರಿಗೂ ಕೂಡ ಹೇಳಿರಲಿಲ್ಲ. ಯಾಕಂತ ಹೇಳಿದರೆ ನನಗೆ ನೋಡಬೇಕಿತ್ತು, ಅಂದರೆ ಹೊಸದಾಗಿ ಆಯಿಲನ್ನು ತಯಾರಿಸಿ ಎಷ್ಟು ಆಯಿಲ್ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಸೊ ಇದನ್ನೆಲ್ಲ ನೋಡಿ ನಾವು ಹೇಳಬೇಕಾಗತ್ತೆ. ನಮಗೂ ಲಾಸ್ ಆಗಬಾರ್ದು, ನಿಮಗೂ ಲಾಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ರೇಟ್ ಯಾರಿಗೂ ಕೂಡ ಹೇಳಿಲ್ಲ. ಸೊ ಇವತ್ತು ರೇಟನ್ನು ಕೂಡ ರಿವೀಲ್ ಮಾಡ್ತೇನೆ. ಫಸ್ಟ್ ನಾನು ಬಾಟಲ್ ಹೇಗಿದೆ ಆ್ಯಂಡ್ ಆಯಿಲ್ ಹೇಗೆ ತಯಾರಿಸಿದ್ದೇವೆ, ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇದು ನೋಡಿ, ಇದು ಬಾಟಲ್. ಸೊ ಅಮ್ಮನೇ ಮಾಡಿರೋದ್ರಿಂದ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೆಸರಿಟ್ಟಿದ್ದೇವೆ. ಸೊ ಇದನ್ನು ನಿಮಗೆ ಡಿಸ್ಪ್ಲೇಲಿ ಹಾಕ್ತೇನೆ ನಾನು, ನೋಡಿ ಕಾಣಿಸ್ಬೋದು. ಸೊ ನಾನಾದರೂ ಕೂಡ ಡಿಸ್ಪ್ಲೇಲಿ ಹಾಕ್ತೇನೆ ಹೇಗೆ ಅಂತ ನೋಡಿ. ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ. ಸೊ ಇದರಲ್ಲಿ ಲಾಂಗರ್, ಸ್ಟ್ರಾಂಗರ್, ರೆಡ್ಯೂಸ್ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್ ಅಂತ ಉಂಟು. ಅಂದರೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಕೆಲವರಿಗೆ ಕೂದಲು ಉದ್ದ ಬರೋದಿಲ್ಲ ಅಂತ ಹೇಳ್ತಾರೆ ನೋಡಿ, ಸೊ ಅವರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗರ್, ಗಟ್ಟಿಯಾಗಿರುತ್ತೆ. ಕೆಲವರಿಗೆ ಕೂದಲು ಉದುರೋದು ಅಂತ ಹೇಳ್ತಾರೆ ನೋಡಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲ್, ಅದೇ ಕೂದಲು ಉದುರುವ ಸಮಸ್ಯೆಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡ್ಯಾಂಡ್ರಫ್, ತುಂಬ ಜನರಿಗೆ ಇದೊಂದು ತುಂಬ ಜನ ಕೇಳಿದ್ರು ಕೂಡ, ಡ್ಯಾಂಡ್ರಫ್ ಕೂಡ ಹೋಗುತ್ತಲ್ವ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆದರೂ ಕೂಡ ತುಂಬ ಜನ ಕೇಳಿದರು. ಸೊ ಡ್ಯಾಂಡ್ರಫ್ ಇರುತ್ತಲ್ವ ಹೇರಲ್ಲಿ, ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ತುಂಬ ಇದರಿಂದ ಪರಿಹಾರ ಇದೆ. ಅಂದರೆ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರ ಕೂಡ ಈ ಆಯಿಲಲ್ಲಿ ನೋಡ್ಬೋದು. ಸೊ ಇದು ನೋಡಿ, ಆಯಿಲ್ ಗ್ರೀನ್ ಇದೆ, ಓಕೆನಾ. ಸೊ ಗ್ರೀನ್ ಆಯಿಲ್ ಇದೆ. ಇದಕ್ಕೆ ಫಸ್ಟಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಂತ ಹೇಳಿದೆ ಅಲ್ವಾ. ಸೊ ಅದರಲ್ಲಿ ನೋಡಿ ಹೇಗೆ ಆಯಿಲನ್ನು ತಯಾರಿಸ್ತಾರೆ ಅಂತ. ಸೊ ನಾನು ಈಗ ರೇಟ್ ಬಗ್ಗೆ ಹೇಳೋದಾದರೆ, ಸೊ ನನಗೆ ಈ ಸ್ಟಿಕ್ಕರ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಸೊ ಎಲ್ಲ ಸೇರಿ ನನಗೆ ಎಷ್ಟು, ಸೊ ಈ ಬಾಟಲ್ ಆಗಿರ್ಬೋದು, ಸ್ಟಿಕ್ಕರ್ ಆಗಿರ್ಬೋದು, ಎಲ್ಲ ಸೇರಿ ನನಗೆ ಒಂದು 20 ರೂಪೀಸ್ ಜಸ್ಟ್ ಬಾಟಲ್ಗೆ ಬರುತ್ತೆ, ಓಕೆನಾ. 20 ರೂಪೀಸ್ ನನಗೆ ಬಾಟಲ್ಗೆ ಬೀಳ್ತದೆ. ಎಷ್ಟು ಅಮೌಂಟ್ ಅಂತ ಕೇಳೋದಾದರೆ ಈ ಬಾಟಲ್ಗೆ ನನಗೆ 20 ರೂಪೀಸ್ ಬೀಳುತ್ತೆ, ಓಕೆನಾ. ಇದೆಲ್ಲ ನಾನು ಬೇಕು, ಅಮ್ಮನ ಹೆಸರೇ ಬೇಕು ಅಂತ ಹೇಳಿ ಮಾಡಿಸಿರುವಂಥದ್ದು. ಆ್ಯಂಡ್ ಇದರಲ್ಲಿ ಕೋಕೋನಟ್ ಆಯಿಲ್ ಈಗ ನೋಡಿ, ಕೋಕೋನಟ್ ಆಯಿಲ್ಗೆ ನಿಮಗೆ 30 to 40 ರೂಪೀಸ್ ಇರುತ್ತೆ. ನಾವು ಮಿಲ್ಲಿಂದ ತರೋದ್ರಿಂದ ನಮಗೆ ಒಂದು 30-35 ರೂಪಾಯಿಗೆ ಸಿಗುತ್ತೆ, ಓಕೆನಾ. ಈಗ ನೋಡಿ 100 ml, ಇದು 100 ml ನ ಬಾಟ್ಲು, ಓಕೆ.
ಸೊ ನಾವು ಈಗ 200 ml ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟರೆ ಅದು 100 ml ಆಗಬೇಕು. ಸೊ ಅಷ್ಟರವರೆಗೆ ನಾವು ಅದನ್ನ ಬಿಸಿ ಮಾಡಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಜಿಡ್ಡು ಇರಬಾರ್ದು ನೋಡಿ, ಇದರಲ್ಲಿ ಯಾವುದೇ ರೀತಿಯ ಜಿಡ್ಡು ಇಲ್ಲ. ಇದ್ರೂ ಕೂಡ ಕೊನೆಗೆ ಸ್ವಲ್ಪ ಇರ್ಬೋದು, ಯಾಕಂತ ಹೇಳಿದ್ರೆ ಅದು ಎಷ್ಟು ಸರ್ತಿ ಜಾಡಿಸಿದ್ರು ಕೂಡ ಅಷ್ಟೇ. ಸೊ ಈಗ ನಾನು 1 ಲೀಟರ್ ಎಣ್ಣೆಯಲ್ಲಿ ನಮಗೆ ಸಿಕ್ಕಿದ್ದು ಜಸ್ಟ್ 5 ಬಾಟಲ್, ಅಂದ್ರೆ 500 ml ಸಿಕ್ಕಿದ್ದು ಬಾಟಲ್. ಓಕೆನಾ? ಅಂದ್ರೆ ಈಗ ನೋಡಿ 1 ಲೀಟರ್ ಎಣ್ಣೆಗೆ ಎಷ್ಟಾಗುತ್ತೆ ಅಂದ್ರೆ ನೀವೇ ಕೌಂಟ್ ಮಾಡಿ. ನಾನು 100 mlಗೆ ಹೇಳೋದಾದ್ರೆ 100 ml ಆಯಿಲ್ಗೆ ಅಂದ್ರೆ 200 ml ಅಂತ ಹಾಕುವ. ಇದು 100 ml ಇದೆ ಅಲ್ವಾ, 200 mlಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ 70 rupees ಬೀಳ್ತದೆ. ಓಕೆನಾ? ಅದನ್ನು ಬಿಸಿ ಮಾಡಿ 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 ಆಗುವಾಗ 100 ml ಆಗುತ್ತೆ. ಸೊ ಇದಕ್ಕೆ ನಾನು ಆಯಿಲಿಗೆ 70 rupees ಬೀಳುತ್ತೆ. ಓಕೆನಾ? ಈ ಬಾಟಲ್ಗೆ ಎಷ್ಟು 20 rupees ಬೀಳುತ್ತೆ, 90 rupees ಇಲ್ಲ ಆಯ್ತಲ್ವಾ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದಕ್ಕೆ ಭೃಂಗರಾಜ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಮತ್ತೆ ಅಲೋವೆರಾ ಆಗಿರ್ಬೋದು, ಬ್ರಾಹ್ಮಿ ಅಂದ್ರೆ ತಿಮರೆ ಅದಾಗಿರ್ಬೋದು, ಮತ್ತೆ ಬಿಳಿ ದಾಸವಾಳ ಎಲೆ, ಇದೆಲ್ಲ ಬೇಕಾಗುತ್ತೆ. ಅಂಡ್ ನಿಮ್ಗೆ ಅಲ್ಲಿಗೆ ತಲುಪಿಸ್ಬೇಕು ನೋಡಿ, ಕೊರಿಯರ್ ಚಾರ್ಜ್ ಕೂಡ ಬೀಳುತ್ತೆ. ಸೊ ಟೋಟಲ್ ಆಗಿ ಇದಕ್ಕೆ 150 ಅಂತ ಇಟ್ಟಿದ್ದೇನೆ. ಸೊ ಕಾಸ್ಟ್ಲಿ ಆದ್ರೆ ಖಂಡಿತ ಹೇಳಿ, ಯಾಕಂತ ಹೇಳಿದ್ರೆ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಲಾಭ ಇಲ್ಲ. ಲಾಭ ಇದ್ರೂ ಕೂಡ ಎಷ್ಟು ಅಮ್ಮ ಇದರ ಕೆಲಸ ಮಾಡೋದಕ್ಕೋಸ್ಕರ 20 rupees ಮಾತ್ರ ನಾವು ಲಾಭ ಇಟ್ಕೊಂಡಿದ್ದೇವೆ. 130 rupees ಇದಕ್ಕೆ ಕೊರಿಯರ್ ಚಾರ್ಜ್ ಆಗಿರ್ಬೋದು ಎಲ್ಲ ಹಾಕುವಾಗ ನಿಮ್ಗೆ ಇಲ್ಲಿ 130 rupees ಇದಕ್ಕೆ ಆಗುತ್ತೆ. 20 rupees ಯಾಕೆ ಎಕ್ಸ್ಟ್ರಾ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಅಮ್ಮ ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಇದನ್ನ, ಅದಕ್ಕೆ ಟೈಮ್ ಬೇಕಾಗತ್ತೆ. ಅಂಡ್ ಇದನ್ನ ಸರ್ಚ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ತೋಟಕ್ಕೆ ಆಗಿರ್ಬೋದು ಅಥವಾ ಗದ್ದೆ ಸೈಡ್ ಆಗಿರ್ಬೋದು. ಸೊ ಇದಕ್ಕೋಸ್ಕರ ಸೊಪ್ಪಿಗೋಸ್ಕರ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ 20 rupees ಇಟ್ಕೊಳ್ಬೇಕಾಗತ್ತೆ. ಸೊ ಟೋಟಲ್ ಆಗಿ 150 rupees ಆಗುತ್ತೆ. ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ಅಂಡ್ ಕಾಸ್ಟ್ಲಿ ಆದ್ರೂ ಕೂಡ ಹೇಳಿ. ಬೇರೆದಲ್ಲಿ ನಾನು ಆನ್ಲೈನಲ್ಲಿ ತುಂಬಾ ಆಯಿಲ್ ನೋಡಿದ್ದೆ, ಜಸ್ಟ್ ಆಮ್ಲ ಆಯಿಲ್ಗೆ ಉಂಟು 175 rupees 100 mlಗೆ. ಬಟ್ ಇದರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಅಷ್ಟು ಕಾಸ್ಟ್ಲಿ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ. ಕಾಸ್ಟ್ಲಿ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ಅಂಡ್ ಇನ್ನೊಂದು ಪ್ಲಸ್ ಅಂತ ಹೇಳಿದ್ರೆ, ಈಗ ನೋಡಿ ಇದು ನಿಮಗೆ ಪ್ಯಾಕಿಂಗ್ ಅಲ್ಲಿ ಹೀಗೆ ಬರುತ್ತೆ, ನಾನು ಕೊರಿಯರ್ ಮಾಡಿದ ನಂತರ ಹೀಗೆ ಬರುತ್ತೆ. ನಿಮ್ಗೆ ಕೆಲವರಿಗೆ ಆಯಿಲ್ ಕೈಯಲ್ಲಿ ಹಿಡಿದ್ರೆ ಅದು ಜಿಡ್ಡು ಬರುತ್ತೆ ಅಲ್ವಾ. ಸೊ ಕೈಯಲ್ಲಿ ಹಾಕೋದ್ರಿಂದ ಜಸ್ಟ್ ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಅದಕ್ಕೂ ಒಂದು ಬೆನಿಫಿಟ್ ಇದೆ, ಏನಂತ ಹೇಳಿದ್ರೆ, ಸೊ ಇದನ್ನ ನಾನು ಕಳಿಸ್ಕೊಡ್ತೇನೆ. ಇದನ್ನ ಈ ಕ್ಯಾಪ್ ತೆಗೆದು ಸೊ ನಾನು ಹೇಳ್ತೇನೆ ನೋಡಿ, ಇದು ಖಾಲಿ ಬಾಟಲ್ ನೋಡಿ, ಇದು ಖಾಲಿ ಬಾಟಲ್. ಈ ಕ್ಯಾಪ್ ತೆಗೆದು ಸೊ ಇದನ್ನ ಹಾಕಿದ್ರೆ ಇದರಲ್ಲೇ ಆಯಿಲ್ ಬರುತ್ತೆ. ನಾವು ಬಾಚಣಿಕೆಯಲ್ಲಿ ಬಾಚ್ತೇವೆ ನೋಡಿ, ಕೈಗೆ ಹಾಕಬೇಕು ಅಂತ ಇಲ್ಲ, ಬಾಚಣಿಕೆಯಲ್ಲಿ ಬಾಚ್ತೇವೆ ನೋಡಿ. ಹೀಗೆ ಹಾಕಿಕೊಂಡು ಹೋದ್ರೆ ಆಯ್ತು ನೋಡಿ, ಹೀಗೆ ಹಾಕಿಕೊಂಡು ಹೋದ್ರೆ ಕೈಯಲ್ಲೆಲ್ಲ ಜಿಡ್ಡು ಹಿಡಿಯೋದಿಲ್ಲ. ಅಂಡ್ ತುಂಬಾ ಜನ ಕೇಳ್ಬೋದು ಇದು ಎಷ್ಟು ದಿನ ಇರ್ಬೋದು ಅಂತ ಕೇಳ್ಬೋದು. ಸೊ ಎಲ್ಲ ಕ್ವೆಶನ್ಗೆ ಆನ್ಸರ್ ಮಾಡ್ತೇನೆ ಇವತ್ತು. ಎಷ್ಟು ದಿನ ಇರ್ಬೋದು ಅಂತ, ಇದೊಂದು ನೀವು ವಾರಕ್ಕೆ 3 ದಿನ ಹಾಕ್ಬೇಕಾಗುತ್ತೆ. ವಾರಕ್ಕೆ 3 ದಿನ ಹಾಕೋದು, ಅದರಲ್ಲಿ ನಾನು ಹೇಗೆ ಹಾಕಬೇಕು ಅಂತ ಕೂಡ ಡೈರೆಕ್ಷನ್ ಕೂಡ ಕೊಟ್ಟಿದ್ದೇನೆ, ಇದರಲ್ಲಿ ಬರ್ದಿದೆ, ಓದ್ಕೊಳ್ಳಿ. 2 ಗಂಟೆಗಿಂತ ಮುಂಚೆ ಹಚ್ಚಬೇಕು, ಅಂದ್ರೆ ಸ್ನಾನ ಮಾಡೋದಕ್ಕಿಂತ 2 ಗಂಟೆಗಿಂತ ಮುಂಚೆ ಹಚ್ಕೊಳ್ಬೇಕು. ಅಂಡ್ ಇದರಲ್ಲಿ ಜಸ್ಟ್ ಒಂದು 10 ml ಹಾಕಿದ್ರೆ ಸಾಕು. ಇದರಲ್ಲಿ 100 ml ಇದೆ. ಓಕೆನಾ? ಹಾಗಾದ್ರೆ 10 ಸಲ ನಿಮ್ಗೆ ಬರುತ್ತೆ. ವಾರಕ್ಕೆ ತುಂಬಾ ಜನ ವಾರಕ್ಕೆ 2 ಸಲ ಹಾಕ್ತಾರೆ, ಕೆಲವರು 3 ಸಲ ಹಾಕ್ತಾರೆ. ಸೊ ಬರುತ್ತೆ ನಿಮ್ಗೆ 1 ತಿಂಗಳಿಗೆ ಆಲ್ಮೋಸ್ಟ್ ಇದು ಯೂಸ್ ಆಗುತ್ತೆ. 1 ತಿಂಗಳಿಗಿಂತ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಎಣ್ಣೆ ಅಲ್ವಾ. ಸೊ ಈ ಮಾರ್ಕೆಟ್ ಅಲ್ಲಿ ಸಿಗೋದ್ರಲ್ಲೆಲ್ಲ ಅದಕ್ಕೆ ಕೆಮಿಕಲ್ ಎಲ್ಲ ಹಾಕಿ ಅದನ್ನು ಜಾಸ್ತಿ ದಿನ ಉಳಿಸ್ಕೊಳ್ಳೋ ಹಾಗೆ ಮಾಡ್ತಾರೆ. ಬಟ್ ನಾವು ಯಾವುದೇ ರೀತಿಯ ಕೆಮಿಕಲ್ ಹಾಕಿಲ್ಲ ನೋಡಿ, ಸೊ ನ್ಯಾಚುರಲ್ ಆಗಿದೆ. ಹಾಗಾಗಿ ಜಾಸ್ತಿ ಅಂತ ಹೇಳಿದ್ರೆ 1 ತಿಂಗಳು, ಅದಕ್ಕಿಂತ ಜಾಸ್ತಿ ಇಡಬೇಡಿ, ಯಾಕಂತ ಹೇಳಿದ್ರೆ ಜಿಡ್ಡು ಹಿಡಿಬೋದು. ಬೇಕು ನನಗೆ ಜಾಸ್ತಿ ದಿನ ಬೇಕು ಅಂತ ಹೇಳೋದಿದ್ರೆ ಅಂದ್ರೆ ವಾರಕ್ಕೆ 1 ಸಲ ಆ ಥರ ಎಲ್ಲ ಹಾಕ್ತಾರಲ್ವಾ. ಸೊ ಅವರಿಗೆ ವಾರಕ್ಕೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ನಾನು ಒಂದೇ ಸಲ ಯೂಸ್ ಮಾಡೋದು, ಸೊ ನನಗೆ ಜಾಸ್ತಿ ದಿನ ಬರಬೇಕಾಗತ್ತೆ ಅಂತ ಹೇಳೋದಿದ್ರೆ ಅವರು ಈ ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳಿ. ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಬಿಸಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಬೇಗ ಜಿಡ್ಡು ಹಿಡಿಯೋದು. ಓಕೆನಾ? ಯಾವುದೇ ರೀತಿಯ ಕೆಮಿಕಲ್ ಬಳಸದೇ ಇರೋದ್ರಿಂದ, ಅಂದ್ರೆ ಇದರಲ್ಲಿ ಸೊಪ್ಪಿನ ರಸ ಅದೆಲ್ಲ ಉಂಟಲ್ವಾ, ಅಂದ್ರೆ ಭೃಂಗರಾಜದೆಲ್ಲ ರಸ ಉಂಟಲ್ವಾ, ಸೊ ಅದು ಬೇಗ ಜಿಡ್ಡು ಹಿಡಿಯೋದ್ರಿಂದ ಸೊ ನಾವು ಆದಷ್ಟು ಅದರ ಎಣ್ಣೆಯನ್ನು ಕಾಯಿಸಿ ಅದರ ಮೇಲೆ ಏನು ಎಣ್ಣೆ ಬರುತ್ತೆ ಸೊ ಅದನ್ನೇ ಹಾಕಿದ್ದೇವೆ. ಆಲ್ಮೋಸ್ಟ್ ಜಿಡ್ಡು ಹಿಡಿಯೋದಾಗೆ ನೋಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅದು ಅಷ್ಟು ಸಲ ಜಾಡಿಸ್ತೇವೆ ನೋಡಿ, ಯಾವುದೇ ರೀತಿಯ ಜಿಡ್ಡು ಇಲ್ಲ. ಅದೇ ಈಗ ಲಾಸ್ಟಿಗೆ ಎಣ್ಣೆ ಉಳಿದಿದಲ್ಲ ಅದನ್ನು ನಾವು ಹಾಕಲಿಲ್ಲ, ಅದರಲ್ಲಿ ಇನ್ನೂ ಸಹ ಉಂಟು ಎಣ್ಣೆ. ಯಾಕಂತ ಹೇಳಿದ್ರೆ ಅದನ್ನು ಹಾಕಲಿಲ್ಲ ನಾವು, ಕೊಡುವಾಗ ಸ್ವಲ್ಪ
ಕರೆಕ್ಟ್ ಇರಲಿ, ಅವರಿಗೆ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋ ಕಾರಣದಿಂದ ಜಸ್ಟ್ ಒಂದು 1 ಲೀಟರ್ ಎಣ್ಣೆಯಲ್ಲಿ 500 ml ಬರುವ ಹಾಗೆ 5 ಬಾಟಲ್ ಮಾಡಿ ಇಟ್ಟಿದ್ದೇವೆ. ಸೊ ಈಗ 11 ಜನಕ್ಕೆ ಆಗಿರ್ಬೇಕಿದ್ರಿಂದ ಸೊ ವಾಪಸ್ ಮಾಡ್ಲಿಕ್ಕುಂಟು. ಸೊ ಇವತ್ತು ಸಂಜೆ ಮಾಡ್ತಾರೆ. ಸೊ ಅದಕ್ಕೆ ಸೊಪ್ಪು ಖಾಲಿ ಆಗಿದೆ, ಅಂದರೆ ಭೃಂಗರಾಜ ಆಗಿರ್ಬೋದು, ತಿಮಾರೆ ಸೊಪ್ಪು ಅದೆಲ್ಲ ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ವಾಪಸ್ ಮಾಡ್ತಾರೆ. ಸೊ ಕೆಲವರು ಹೇಳ್ಬೋದು ಇನ್ನೂ ಸಹ ನಾನು ತುಂಬ ಎಣ್ಣೆ ಹಾಕಿದ್ದೇನೆ ಆದರೆ ನನಗೆ ಕೂದಲು ಬೆಳವಣಿಗೆ ಬರ್ತಾ ಇಲ್ಲ ಅಂತ. ಕೆಲವರಿಗೆ ಇದು ಕೂಡ ಹಿಡಿಸ್ಲಿಕ್ಕಿಲ್ಲ. ಅಂದರೆ ನಾನು ಹೇಳೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜನರಿಗೆ ಎಲ್ಲಿ ಹಿಡಿಸುತ್ತೆ, ಕೆಲವರಿಗೆ ಬಾಡಿಯಲ್ಲೇ ಪ್ರಾಬ್ಲಮ್ ಇರುತ್ತೆ. ವಿಟಮಿನ್ ಕೊರತೆ ಇರ್ಬೋದು, ಕ್ಯಾಲ್ಶಿಯಂ ಕೊರತೆ ಇರ್ಬೋದು. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮೆಡಿಕಲಲ್ಲೆಲ್ಲ ಸಿಗುತ್ತೆ, ವಿಟಮಿನ್ ಇದು ಮತ್ತು ಕ್ಯಾಲ್ಶಿಯಂ ಇದೆಲ್ಲ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೇದು ಅಂತ ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಕ್ಯಾಲ್ಶಿಯಂ ವಿಟಮಿನ್ ಎಲ್ಲ ಕೊರತೆ ಇರೋದ್ರಿಂದ ತುಂಬ ಅವರು ಸಪೂರಾಗಿರ್ತಾರೆ, ಗೊತ್ತಲ್ವಾ. ಸೊ ಅಂಥವ್ರಿಗೆ ಹೇರ್ ಫಾಲ್ ಎಲ್ಲ ಜಾಸ್ತಿ ಬರುತ್ತೆ. ಯಾಕೆ ಎಕ್ಸಾಂಪಲ್ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನನ್ನ ಸಿಸ್ಟರ್ ಒಬ್ಬಳಿದ್ದಾಳೆ, ಚಿಕ್ಕಮ್ಮನ ಮಗಳು. ಸೊ ಅವಳಿಗೆ ಕೂಡ ಅಷ್ಟೇ ವಿಟಮಿನ್ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗಿರೋದು ಹೇರ್ ಫಾಲ್ ಆಗಿತ್ತು. ಸೊ ಎಷ್ಟು ಎಣ್ಣೆ ಹಾಕಿದ್ರೂ ಕೂದಲು ಬರ್ತಾ ಇರಲಿಲ್ಲ. ಬಟ್ ಈಗ ಸ್ವಲ್ಪ ಬೆಳವಣಿಗೆ ಆಗಿದೆ. ಯಾಕಂತ ಹೇಳಿದ್ರೆ ಅವಳು ಡಾಕ್ಟರ್ನ ಸಜೆಸ್ಟ್ ಮಾಡಿ ವಿಟಮಿನ್ ಕ್ಯಾಲ್ಶಿಯಂಗೆ ಸಂಬಂಧಪಟ್ಟ ಹಾಗೆ ಟ್ಯಾಬ್ಲೆಟ್ ಮಾಡ್ತಿದ್ದಾಳೆ ಅದಕ್ಕೋಸ್ಕರ. ಸೊ ಆ ಕೊರತೆಯಿಂದ ಕೂಡ ಕೆಲವರಿಗೆ ಏನು ಪ್ರಾಬ್ಲಮ್ ಆಗ್ಬೋದು, ಹೇರ್ ಫಾಲ್ಗೆ ಅಥವಾ ಹೇರ್ ಗ್ರೋತ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಅವರಿಗೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಇದನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಹೊರಗಡೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಧೂಳಾಗಿರ್ಬೋದು, ಫುಲ್ ನಿಮಗೆ ತಲೆ ಕೂದಲಿಗೆ ಅಂಟಿಕೊಂಡ್ರೆ ಅದಷ್ಟು ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ನೀವು ಇದನ್ನು ಸ್ನಾನ ಮಾಡೋದಕ್ಕಿಂತ 2 ಗಂಟೆ ಮುಂಚಿತವಾಗಿ ಹಾಕಿ ಆ್ಯಂಡ್ ನೆಕ್ಸ್ಟ್ ನೀವು ವಾಶ್ ಮಾಡ್ಕೊಳ್ಳಿ. ಹೇಳ್ಬೋದು ಶಾಂಪು ಏನಾದರೂ ಹಾಕ್ಬೋದು ಅಂತ. ಸೊ ಅದು ನಿಮಗೆ ಬಿಟ್ಟದ್ದು, ನೀವು ಯಾವುದಾದ್ರೂ ಡೈಲಿ ಯೂಸ್ ಮಾಡ್ತಿದ್ರೆ ಶಾಂಪು, ಸೊ ಅದನ್ನು ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತ ಹೇಳಲ್ಲ. ಅದರಲ್ಲಿ ಕೂಡ ನೋಡ್ಕೊಳ್ಳಿ ಹೇರ್ ಫಾಲ್ ಆಗುತ್ತಾ, ಕೆಲವು ಶಾಂಪುಗಳಲ್ಲಿ ಹೇರ್ ಫಾಲ್ ಕೂಡ ಆಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಇನ್ನು ಕೆಲವರು ಕೇಳ್ಬೋದು ನಿಮಗೆ ರಿಸಲ್ಟ್ ಬಂದಿದೆ ಅಂತ. ಸೊ ಖಂಡಿತ ಬ್ಲ್ಯಾಕ್ ಈ ಹೇರ್ ಉಂಟಲ್ವಾ, ಈ ಕಲ್ಲರ್ ಎಲ್ಲ ಇರುತ್ತೆ ನೋಡಿ, ಸೊ ಅದೆಲ್ಲ ಬ್ಲ್ಯಾಕ್ ಆಗುತ್ತೆ. ಆ್ಯಂಡ್ ಹೇರ್ ಗ್ರೋತಿಗೆ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು ಸ್ಟ್ರೈಟ್ನಿಂಗ್ ಹೇರ್ ಆಗಿತ್ತು, ಸೊ ಒಂಥರ ಕರ್ಲಿ ಆ ಥರ ಎಲ್ಲ ಆಗಿತ್ತು. ಹಾಗಾಗಿ ತುಂಬ ಹೇರ್ ಫಾಲ್ ಆಗಿತ್ತು. ನಿಮಗೆ ಗೊತ್ತಿರ್ಬೋದು ಸ್ಟ್ರೈಟ್ನಿಂಗಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ. ಸೊ ಸ್ಟ್ರೈಟ್ನಿಂಗ್ ಈಗ 1.5 ವರ್ಷ ಆಯ್ತಲ್ವಾ. ಸೊ ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೇನೆ. ನನಗೆ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಕೂಡ ರಿಸಲ್ಟ್ ಬರ್ತಾ ಉಂಟಷ್ಟೇ. ನಾನು ಫುಲ್ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತ ಹೇಳಲ್ಲ. ಸೊ ಸುಳ್ಳು ಕೂಡ ಹೇಳಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನನಗೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನನ್ನ ಅಮ್ಮನಿಗೂ ಕೂಡ ರಿಸಲ್ಟ್ ಬಂದಿದೆ. ಯಾಕಂತ ಹೇಳಿದ್ರೆ ಕೆಲವರು ಹೇಳ್ಬೋದು ಏಜ್ ಆದವರಿಗೆ ಆಗುತ್ತಾ ಅಂತ. ಸೊ ನನ್ನ ಅಮ್ಮನಿಗೆ ಏಜ್ ಆಗಿದೆ, ಅಂದರೆ 50 ಒಳಗೆ ಏಜ್ ಅಷ್ಟೇ. ಆದರೂ ಕೂಡ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಉಂಟು. ಸೊ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಹಾಕಿರ್ತೇನೆ. ಮೆಸೇಜ್ ಮಾತ್ರ ಮಾಡಿ, ಕಾಲ್ ಮಾಡಬೇಡಿ. ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಆಗಿರ್ಬೋದು ಆ್ಯಂಡ್ ಪಿನ್ ಕೋಡ್ ಎಲ್ಲವನ್ನ ಕಳಿಸಿಕೊಡಿ, ಫೋನ್ ನಂಬರ್ ಎಲ್ಲ ಕಳಿಸಿಕೊಡಿ. ನಿಮ್ಮ ಮನೆಗೆ ರೀಚ್ ಮಾಡಿಸುವಂಥ ಕೆಲಸ ಮಾಡ್ತೇನೆ. ಆ್ಯಂಡ್ ಸ್ವಲ್ಪ ಲೇಟ್ ಆದರೆ ತಪ್ಪು ತಿಳ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ನನಗೆ ಕೂಡ ಕಷ್ಟ ಆಗುತ್ತೆ ರೀಚ್ ಮಾಡಿಸ್ಲಿಕ್ಕೆ. ಬಟ್ ಆದಷ್ಟು 1 ವಾರದೊಳಗೆ ರೀಚ್ ಮಾಡಿಸಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬುಧವಾರ, ನಾಳೆ ಪ್ಯಾಕ್ ಮಾಡಿ ಈಗ ಆಲ್ರೆಡಿ ಆರ್ಡರ್ ಮಾಡಿದವರಿಗೆ ಕಳಿಸ್ಕೊಡ್ತೇನೆ. ಸೊ ತುಂಬ ಪ್ಯಾಕ್ ಮಾಡಿಟ್ಟಿದ್ದೇನೆ ನೋಡಿ. ಸೊ ಆಯಿಲ್ನ ಕಲರ್ ಕೂಡ ಅಷ್ಟೇ ನೋಡಿ, ಗ್ರೀನ್ ಇದೆ. ಸೊ ಇದರಲ್ಲಿ ಜಿಡ್ಡಿದ್ರೆ ಕೂಡ ಲಾಸ್ಟಿಗೆ ಉಳ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ತುಂಬ ದಿನ ಬರಬೇಕು ಅಂತ ಹೇಳಿದ್ರೆ ಆದಷ್ಟು ಬಿಸಿ ಮಾಡ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೈಗೆ ಅಪ್ಲೈ ಮಾಡಬೇಡಿ, ನಾನು ಹೇಳಿದಲ್ವಾ. ಸೊ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೇನೆ ಅಂದ್ಕೊಳ್ತೇನೆ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ನಾನು ನಂಬರ್ ಹಾಕಿರ್ತೇನೆ ನೋಡಿ, ಸೊ ಬಿಸ್ನೆಸ್ ನಂಬರ್. ಸೊ ಅದಕ್ಕೆ ಮೆಸೇಜ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೇನೆ. ಆ್ಯಂಡ್ 150 ರೂಪೀಸ್ ಕಾಸ್ಟ್ಲಿ ಆದರೂ ಕೂಡ ಹೇಳಿ, ಓಕೆನಾ. ಯಾಕಂತ ಹೇಳಿದರೆ ಅದು ಅಷ್ಟು ಚಾರ್ಜ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಕಾಸ್ಟ್ಲಿ ಏನು ಹಾಕಲಿಲ್ಲ. ಸೊ ನೋಡಿ ಏನು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಕಾಸ್ಟ್ಲಿ ಆಯಿತು ಅಂತ ಹೇಳಿದರೆ ನೋಡುವ ಹೇಗೆ ಅಂತ. ಆದಷ್ಟು ಕಡಿಮೆ ಮಾಡಿ ಅಷ್ಟು ಬಂದಿದೆ. ಆ್ಯಂಡ್ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಆ್ಯಂಡ್ ಇದರ ಎಲ್ಲ ಕ್ರೆಡಿಟ್, ಈ ವಿಡಿಯೋ ಕ್ರೆಡಿಟ್ ಆಗಿರ್ಬೋದು ಆ್ಯಂಡ್ ಈ ಆಯಿಲ್ ಕ್ರೆಡಿಟ್ ಆಗಿರ್ಬೋದು ಎಲ್ಲ ನನ್ನ ಅಮ್ಮನಿಗೆ. ಯಾಕಂತ ಹೇಳಿದರೆ ಅವರು ಮಾಡಿರೋದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಅಷ್ಟು ಕ್ಲಿಕ್ ಆಗುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ತುಂಬ ಕಡೆಯಿಂದ ಆರ್ಡರ್ ಮಾಡಿದ್ರಲ್ವಾ. ಸೊ ಬೇರೆ ಬೇರೆ ಕಡೆಯಿಂದ ಕೂಡ ವಿಡಿಯೋ ನೋಡ್ತಾರಂತ ಕೂಡ ಅನ್ನೋದು ಕೂಡ ಗೊತ್ತಾಯಿತು ನನಗೆ. ವ್ಯೂಸ್ ನೋಡಿ ವ್ಯೂಸ್ ಕಡಿಮೆ ಇದೆ, ಯಾರು ರೀಚ್ ಆಗಿರಲಿಲ್ಲ ಅಂತ ಅಂದ್ಕೊಂಡೆ. ಬಟ್ ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ರಿಕ್ವೆಸ್ಟ್ ಮೆಸೇಜ್ ನೋಡುವಾಗ
ಇಷ್ಟು ಜನರಿಗೆ ರೀಚ್ ಆಗಿದೆ ಅಂತ ನನಗೂ ಕೂಡ ಶಾಕ್ ಆಯಿತು. ಆ್ಯಂಡ್ ಕಾಸರಗೋಡು ಆ ಕಡೆ ಎಲ್ಲ ನೋಡುವಾಗ ಇಷ್ಟು ಆ ವಿಡಿಯೋ ನೋಡ್ತಾರಲ್ವಾ ಅಂತ ನನಗೊಂದು ಸ್ಯಾಟಿಸ್ಫೈಡ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂತ ಹೇಳಿದ್ರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ರೀಚ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.